ಇವತ್ತು ಒಂದು ನ್ಯೂರೋ ಡಿಜೆನರೇಟಿವ್ ಇಶ್ಯೂ ಬಗ್ಗೆ ಮಾತಾಡ್ತಿದ್ದೀವಿ ಆನ್ ವಾಯ್ಸ್ ಆಫ್ ಹೆಲ್ತ್. ಆ್ಯಂಡ್ ಇದು ಇಟ್ಸ್ ದ ಲೀಡಿಂಗ್ ಕಾಸ್ ಆಫ್ ಡೆತ್ UK-ನಲ್ಲಿ ಅಂತ ಗೊತ್ತಾ ನಿಮಗೆ? ಇದನ್ನು ಮರವಿನ ಕಾಯಿಲೆ ಅಂತ ಹೇಳ್ತೀವಿ. ಮರವು ಅಂತಿದ್ದ ಹಾಗೆ ಅಯ್ಯೋ ವಯೋಸಹಜ, ವಯಸ್ಸಾಗ್ತಿದ್ದ ಹಾಗೆ ಮರವು ಇಟ್ಸ್ ವೆರಿ ಕಾಮನ್ ಅಂತ ಅನ್ಕೊಳ್ತೀವಿ. ಬಟ್ ದೆರ್ ಇಸ್ ಅ ಡಿಫ್ರೆನ್ಸ್. ವಯಸ್ಸಾಗ್ತಾ ಮರೆಯೋದು ಬೇರೆ, ಡಿಮೆನ್ಷಿಯಾ ಬೇರೆ, ಆಲ್ಝೈಮರ್ಸ್ ಬೇರೆ. ದೋ ಎಲ್ಲದರಲ್ಲೂ ಒಂದಷ್ಟು ಕಾಮನ್ ಸಿಂಪ್ಟಮ್ಸ್ ಇದ್ರೂ ಎಲ್ಲವೂ ಒಂದೇ ಅಲ್ಲ. ಸೊ ಇದನ್ನು ಇನ್ ಡೆಪ್ತ್ ಡೀಟೇಲ್ ಆಗಿ ಅನಲೈಸ್ ಮಾಡೋಣ ಇವತ್ತು ಅಂತ. ಸೊ ವಿ ಹ್ಯಾವ್ ಡಾಕ್ಟರ್ ಸುನಿಲ್ ಪಾಟೀಲ್ ಸರ್ ವಿತ್ ಅಸ್. ಸರ್, ಟು ಬಿಗಿನ್ ವಿತ್, ಮರವಿನ ಕಾಯಿಲೆ ಏನಿ ಮರವಿನ ಕಾಯಿಲೆ, ಡಿಮೆನ್ಷಿಯಾ ಅಂದರೆ ಏನು, ಆಲ್ಝೈಮರ್ಸ್ ಅಂದರೆ ಏನು? ಲೈಕ್ ಹೌ ಡು ಯು ಡಿಫ್ರೆನ್ಶಿಯೇಟ್ ಈ ಮೂರನ್ನ? ಡಿಮೆನ್ಷಿಯಾ ಈಗ ಯೂಶಲಿ ಜನರಲ್ ಏನು ನಂಬಿಕೆ ಇದೆ ಅಂದರೆ ವಯಸ್ಸಾಗ್ತಾ ಮರವು ಇರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಯಾವಾಗ ಅದು ಡಿಮೆನ್ಷಿಯಾ ಕನ್ವರ್ಟ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಅದು ಪ್ರೋಗ್ರೆಸಿವ್ ಡಿಸೀಸ್. ನೀವು ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರೆ, ನ್ಯೂರೋ ಡಿಜೆನರೇಟಿವ್ ಅಂದರೆ ನಿಧಾನಗತಿಯಲ್ಲಿ ನರಗಳೆಲ್ಲ ಹಾಳಾಗ್ತಾ ಹೋಗುತ್ತೆ, ಸೆಲ್ ಡೆತ್ ಆಗುತ್ತೆ, ಆ ಜಾಗ ಖಾಲಿ ಆಗ್ತಾ ಹೋಗುತ್ತೆ, ಬ್ರೈನಲ್ಲಿ ಅಟ್ರೋಪಿ ಆಗ್ತಾ ಬರುತ್ತೆ. ಸೊ ಅದು ನಾವು ಯಾವಾಗ ಅದು ಬ್ರೈನ್ ರಿಲೇಟೆಡ್ ಕಾಯಿಲೆ ಅಂತ ಹೇಳ್ತೀವಿ, ಅದಕ್ಕೆ ಡಿಮೆನ್ಷಿಯಾ ಅಂತೀವಿ. ಕಾಮನ್ ಆಗಿ ಅದರಲ್ಲಿ ಆಲ್ಝೈಮರ್ಸ್ ಅಂತ ಬರುತ್ತೆ. ಅದನ್ನ ಬಿಟ್ಟು ಬರೋ ಬೇರೆ ವೆರೈಟೀಸ್ ಇದೆ, ಅದರಲ್ಲಿ ಸಬ್ ಕಾರ್ಟಿಕಲ್ ಡಿಮೆನ್ಷಿಯಾಸ್ ಅಂತ ಬರುತ್ತೆ. ಸೊ ಅದು ಇನ್ನೂ ಬೇರೆ ಕ್ಯಾಟಗರಿ. ಬಟ್ ಆಲ್ಝೈಮರ್ಸ್ ಇಸ್ ವೆರಿ ಕಾಮನ್. ದಟ್ ಈಸ್ ವಿ ಆಲ್ವೇಸ್ ಕಾಮನ್ಲಿ ಕಾಲ್ ಡಿಮೆನ್ಷಿಯಾ as ಆಲ್ಝೈಮರ್ಸ್ ಟೈಪ್ ಆಫ್ ಡಿಮೆನ್ಷಿಯಾ, where it starts by 55-60 age and it progresses slowly over a period of time and they will become ಸಿವಿಯರ್ಲಿ ಇಲ್ ಇನ್ ದ ಲೇಟರ್ ಪೀರಿಯಡ್ ಆಫ್ ಲೈಫ್. ಓಕೆ. ಆ್ಯಂಡ್ ಭಾರತದಲ್ಲಿ ಅಂತ ತಗೊಂಡಾಗ ಆಫ್ಕೋರ್ಸ್ ಇದೊಂದು ಅಪ್ರಾಕ್ಸಿಮೇಟ್ ನಂಬರ್ ಅಷ್ಟೇ. ಇಟ್ ಕ್ಯಾನ್ ಆಲ್ವೇಸ್ ವೇರಿ. 7.4% ಆಫ್ ಇಂಡಿಯನ್ಸಲ್ಲಿ ಡಿಮೆನ್ಷಿಯಾ ಇದೆ ಅಂತ ಹೇಳಲಾಗುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ 8.8 ಮಿಲಿಯನ್. ದಟ್ ಇಸ್ ಅ ಹ್ಯೂಜ್ ನಂಬರ್ ಡಾಕ್ಟರ್. ಸೊ ಯಾವ ಏಜ್ ಗ್ರೂಪಲ್ಲಿ ಇದು ಪ್ರಾರಂಭವಾಗುತ್ತೆ? ಲೈಕ್ ಅರ್ಲಿ ಸೈನ್ಸ್ 60 ಅಂತ ನಾವು ಹೇಳ್ತೀವಿ, ಅರೌಂಡ್ 60, ಮೇ ಬಿ 55 to 65 ಅಂತ ತಗೋಬಹುದು. ಇನ್ನೂ ಬೇಗ ಶುರು ಆಯಿತು ಅಂದರೆ ಅದನ್ನ ಅರ್ಲಿ ಡಿಮೆನ್ಷಿಯಾ ಅಂತೀವಿ. ಸ್ವಲ್ಪ 70 ಮೇಲೆ ಶುರು ಆದರೆ, 65 ಮೇಲೆ ಶುರು ಆದರೆ ಅದನ್ನ ಲೇಟ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಬಟ್ ಅರ್ಲಿಯರ್ ಇಫ್ ಇಟ್ ಸ್ಟಾರ್ಟ್ಸ್ ಪ್ರೋಗ್ನೋಸಿಸ್ ಅಂದರೆ ಅದರದ್ದು ಒಂದು ಗುಣಲಕ್ಷಣಗಳು ಬೇಗ ತೊಂದರೆ ಕೊಡ್ತಾ ಹೋಗುತ್ತೆ, ಅವ್ರಿಗೆ ಇನ್ನೂ ಬೇಗ ಸಮಸ್ಯೆಗಳು ಬರುತ್ತೆ. ಲೇಟಾಗಿ ಶುರು ಆದರೆ ಸ್ವಲ್ಪ ಲೇಟಾಗಿ ಶುರು ಆಗುತ್ತೆ. ಓಕೆ. ಆ್ಯಂಡ್ ವಾಟ್ ಆರ್ ದ ಸೈನ್ಸ್ ಟು ಲುಕ್ ಔಟ್ ಫಾರ್? ಅಂದರೆ ಅರ್ಲಿಯೆಸ್ಟ್ ಸೈನ್ಸ್ ಇಗ್ನೋರ್ ಮಾಡಬಾರ್ದು. ಅರ್ಲಿಯೆಸ್ಟ್ ಸೈನ್ಸು ಯೂಶಲಿ ಇವರಲ್ಲಿ ಮೆಮೊರಿ ಇಶ್ಯೂಸ್, ಅಂದರೆ ಸಣ್ಣ ಪುಟ್ಟ ಪೆನ್ಗಳು, ನೋಟ್ಗಳು, ಪರ್ಸ್ಗಳನ್ನು ಮರ್ತು ಬಿಡ್ತಾರೆ. ಅದನ್ನು ಇವರು ವಯೋಸಹಜ ಅಂತ ಸುಮ್ಮನಾಗ್ಬಿಡ್ತಾರೆ ಮನೆಯವರು. ಬಟ್ ಅದು ನಿಧಾನಕ್ಕೆ ಬೇರೆ ವಸ್ತುಗಳನ್ನು ಮರ್ತು ಹೋಗ್ತಾರೆ. ನಂತರ ಮನೆಯಲ್ಲಿರೋರು ಈಗ ಕಾಮನ್ ಆಗಿ ಹೆಸರುಗಳು ಮರ್ತು ಹೋಗೋದು, ನಿನ್ನ ಹೆಸರು ಅದಲ್ವಾ, ನಿನ್ನ ಹೆಸರು ಇದಲ್ವಾ ಅಂತ. ಆ ನಂತರ ಪರ್ಸ್ ಮರ್ತು ಹೋಗೋದು, ಇಲ್ಲೇ ಇಟ್ಟಿದೆ ಎಲ್ಲೋಯ್ತು ಅಂತಾರೆ. ನಂತರ ರೂಮ್ಗಳನ್ನ ಮರ್ತು ಹೋಗೋಕೆ ಶುರು ಆಗ್ತಾರೆ. ಆಮೇಲೆ ಅವರು ಅಕೌಂಟ್ಸ್ ನಂಬರ್ಸ್ ಮರಿಬೋದು, ಫೋನ್ ನಂಬರ್ಗಳು ಮರಿಬೋದು. ನಂತರ ಹೊರಗಡೆ ಹೋದರೆ ಮನೆ ಅಡ್ರೆಸ್ ಕೂಡ ಮರಿಬೋದು. ಓಕೆ. ತುಂಬ ಸಿವಿಯರ್ ಕಂಡೀಷನ್ಸಲ್ಲಿ ಅಥವಾ ಅದನ್ನ ಟ್ರೀಟ್ಮೆಂಟ್ ಕೊಡದೆ ತುಂಬ ಹಾಗೆ ಬಿಟ್ಬಿಟ್ರೆ ಮನೆಯವ್ರ ಮುಖನೂ ಗುರ್ತಿಡೋಕ್ಕಾಗಲ್ಲ, ಅವ್ರ ಹೆಸರು ಅಥವಾ ಅವ್ರ ಡೀಟೇಲ್ಸ್ನು ಮರೆಯುವಂಥ ಚಾನ್ಸಸ್ ಇದೆ. ಬಟ್ ಈ ಪ್ರಾರಂಭದಲ್ಲೇ ಈ ಸೈನ್ಸ್ನ ಇಗ್ನೋರ್ ಮಾಡದೇ ಇದ್ರೆ, ಬಂದು ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಹೌ ಎಫೆಕ್ಟಿವ್ ಆರ್ ದ ಟ್ರೀಟ್ಮೆಂಟ್ಸ್ ಇರುತ್ತೆ? ಡಿಮೆನ್ಷಿಯಾ ಅನ್ನೋದು ಒಂದು ಸರಿ ಸ್ಟಾರ್ಟ್ ಆದರೆ ನಾವು ನಿಲ್ಸೋಕ್ಕಾಗೋದಿಲ್ಲ. ಆದರೆ ಅದನ್ನು ಬೇಗ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡಿದ್ರೆ ಅವ್ರ ಕ್ವಾಲಿಟಿ ಆಫ್ ಲೈಫ್ನ ಚೆನ್ನಾಗಿಡ್ಬೋದು. ಅದು ಬೇಗ ಪ್ರೋಗ್ರೆಸ್ ಆಗೋದನ್ನು ತಡಿಬೋದು. ಮನೆಯವ್ರಿಗೆ ಎಜುಕೇಟ್ ಮಾಡಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ಎಜುಕೇಷನ್ ಕೊಟ್ಟು ಅವರ ಟೆನ್ಷನ್ನು ಅಥವಾ ಅವ್ರ ಸಮಸ್ಯೆಗಳನ್ನ, ಯಾಕಂದ್ರೆ ಮನೆಯವ್ರಿಗೆ ಗಾಬರಿ ಆಗಿಬಿಡ್ತಾರೆ, ಅಥವಾ ಅದನ್ನು ನೆಗೆಟಿವ್ ಆಗಿ ತೊಗೊಂಡಿದ್ದು ಏನಪ್ಪ ಈ ವಯಸ್ಸಲ್ಲಿ ಹಿಂಗಾಡ್ತಾ ಇದ್ದಾರೆ ಅಂತ ತೊಗೊಂಡ್ಬಿಡ್ತಾರೆ. ದೇ ಡೋಂಟ್ ನೋ ದಟ್ ಇಟ್ ಇಸ್ ಇಲ್ನೆಸ್. ಸೊ ದೇ ಸ್ಟಾರ್ಟ್ ಟೇಕಿಂಗ್ ವ್ಯೂಸು, ಜಜ್ಮೆಂಟ್ ಆಗಿಬಿಡ್ತಾರೆ. ಅದನ್ನು ನಾವು ಎಜುಕೇಟ್ ಮಾಡಿ ಅವ್ರನ್ನ ಒಂದು ದಾರಿಗೆ ತಂದು ಇವ್ರಿಗೊಂದು ಸ್ವಲ್ಪ ಮೆಡಿಸನ್ಸು, ಸ್ವಲ್ಪ ಕೌನ್ಸಿಲಿಂಗು, ಅವ್ರಿಗೊಂದು ಸೆಟ್ಟಿಂಗ್ ಎಲ್ಲ ಅರೇಂಜ್ ಮಾಡಿಕೊಟ್ರೆ ಥಿಂಗ್ಸ್ ವಿಲ್ ಬಿ ಮಚ್ ಮೋರ್ ಬೆಟರ್. ಬಟ್ ಡಿಮೆನ್ಷಿಯಾನೇ ಅವಾಯ್ಡ್ ಮಾಡಬಹುದಾ ವಿತ್ ಐ ಡೋಂಟ್ ನೋ? ಸದ್ಯಕ್ಕಿರೋ ಸ್ಟಡೀಸಲ್ಲಿ ಕೆಲವೊಂದ್ಸರಿ ಏನು ಹೇಳ್ತಾರೆ, ತುಂಬ ಇಂಟೆಲೆಕ್ಚುಯಲ್ ಆಗಿದ್ದರೆ, ತುಂಬ ಆ್ಯಕ್ಟಿವ್ ಆಗಿ ಓದ್ಕೊಂಡಿದ್ರೆ, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತೊಗೊಂಡು ಎಕ್ಸಸೈಸು, ಮೆಡಿಟೇಷನ್ ಎಲ್ಲ ಮಾಡ್ಕೊಂಡಿದ್ರೆ ಅದರದ್ದು ಇಂಟೆನ್ಸಿಟಿ ಕಡಿಮೆ ಮಾಡ್ಕೋಬೋದು, ಇಲ್ಲ ಬರೋದನ್ನು ಕಮ್ಮಿ ಮಾಡ್ಕೋಬೋದು ಅಂತ ಹೇಳ್ತಾರೆ. ಬಟ್ ಅದನ್ನು ಖಂಡಿತವಾಗಿ ಪ್ರಿವೆಂಟ್ ಮಾಡುವಂಥ ಯಾವುದೇ ನ್ಯಾಚುರಲ್ ಮೆಥಡ್ಸ್ ಇಲ್ಲ. ಯಾಕಂದರೆ ಇದರಲ್ಲೂ ಮತ್ತೆ ಜೆನೆಟಿಕ್ಸ್ ಬರುತ್ತೆ, ಇದರಲ್ಲೂ ಬೇರೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಬರುತ್ತೆ, ಫುಡ್ ಬರುತ್ತೆ. ಸೊ ಎಲ್ಲ ಫ್ಯಾಕ್ಟರ್ಸ್ನು ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡೋದು ಕಷ್ಟ. ಕರೆಕ್ಟ್. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದಾಗ ಮೇ ಬಿ ನೀವು ಹೇಳಿದಂಥ ಪಾಯಿಂಟ್ಸ್, ಆಕ್ಟಿವ್ ಆಗಿರೋದು, ಓದ್ಕೊಂಡಿರೋದು, ಪಾಸಿಬಲಿ ಅದನ್ನು ಡಿಲೇ ಮಾಡ್ಬೋದು, ಪ್ರಿವೆಂಟ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆ ಪ್ರಿವೆಂಟ್ ಮಾಡಿರೋ ಸ್ಟಡೀಸ್ ಇಲ್ಲ. ಯಾಕಂದರೆ ಇದು ಡಿಮೆನ್ಷಿಯಾ, ಲೇಟ್ ಆನ್ಸೆಟ್ಟು, ಇದ್ರ ಮೇಲೆ ಎಕ್ಸಾಕ್ಟಾಗಿ ಪ್ರಿವೆಂಟ್ ಮಾಡುವಂಥ ಸ್ಟಡೀಸು ಕಮ್ಮಿ ಅಥವಾ ಇಲ್ಲ. ಓಕೆ. ಆ್ಯಂಡ್ ಈ ಹೈಯರ್ ಇನ್ಕಮ್ ಕಂಟ್ರೀಸಲ್ಲಿ ಡಿಮೆನ್ಷಿಯಾ ಹೆಚ್ಚು ಕಂಡು ಬರುತ್ತೆ ಡಾಕ್ಟರ್, ಯಾಕೆ? ಹೌದು, ಯಾಕಂದರೆ ನಮ್ಮಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ, ಬಟ್ ಚೆನ್ನಾಗಿ ಬರೋದು ಕಮ್ಮಿ. ಈಗ ನಾವು ಸಿಟಿಯಲ್ಲಿ ಅಷ್ಟೇ ಡಯಾಗ್ನೋಸ್ ಮಾಡ್ತಾ ಇರೋದು, ಹಳ್ಳಿಯಲ್ಲಿ ಎಲ್ಲ ಅವರೇ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ. ಸಿಟಿಯಲ್ಲಿ ತಕ್ಷಣ ಕರ್ಕೊಂಡೋಗಿ ತೋರಿಸ್ತಾರೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಜಾಸ್ತಿ ತೋರಿಸುತ್ತೆ. ಆ ಒಂದು ರೀಸನ್ ಅಂತ ಹೇಳ್ಬೋದು. ಜೊತೆಗೆ ಬೇರೆ ಕಂಟ್ರೀಸಲ್ಲಿ ಜಾಸ್ತಿ, ನಮ್ಮ ಕಂಟ್ರಿಯಲ್ಲಿ ಜಾಸ್ತಿ. ಕಂಟ್ರಿ ಅನ್ನೋದಕ್ಕಿಂತ ಇಟ್ಸ್ ಅಗೇನ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಲೈಫ್ ಸ್ಟೈಲ್ ಆ್ಯಂಡ್
ನ್ಯೂಟ್ರಿಷನ್ ಆ್ಯಂಡ್ ಅದರ್ ಫ್ಯಾಕ್ಟ್ ಐ ಥಾಟ್ ಡೆಮೋಗ್ರಫಿಕ್ಸ್ ಏನಾದರೂ ಮ್ಯಾಟ್ರ್ ಆಗುತ್ತಾ ಇಲ್ಲಿ? ತುಂಬ ಕಮ್ಮಿ. ಬಟ್ ನಾನು ಹೇಳ್ದಂಗೆ ನಮ್ಮ ಇಂಡಿಯಾದಲ್ಲಿ ತೊಗೊಂಡ್ರೆ ಕಡಿಮೆ ಅಂತ ಅಂದ್ಕೊಳ್ಳೋದು ರೀಸನ್ ಬಿಕಾಸ್ ಸ್ಟಡೀಸ್ ನಡೀತಿರೋ ಜಾಗದಲ್ಲಿ ಮಾತ್ರ ಅಕ್ಯುಮುಲೇಟ್ ಆಗಿರುತ್ತೆ. ಹಳ್ಳಿಗೆ ಹೋಗಿ ನೀವು ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು ಟೀಮ್ ತೊಗೊಂಡೋಗಿ ಇನ್ನೂ ಜಾಸ್ತಿ ನಂಬರ್ ಬರ್ಬೋದು. ಕರೆಕ್ಟ್. ಆ್ಯಂಡ್ UK-ನಲ್ಲಿ ಡಿಮೆನ್ಷಿಯಾ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂದಾಗ ಅಫ್ಕೋರ್ಸ್ ಇಟ್ಸ್ ಅಲಾರ್ಮಿಂಗ್. ಯಾಕಂದ್ರೆ ಒಂದು ಹೌದಾ ಡಿಮೆನ್ಷಿಯಾಯಿಂದ ಡೆತ್ ಆಗಬಹುದಾ ಅನ್ನೋದು ಇಸ್ ಒನ್ ಬಿಗ್ ಕ್ವೆಶ್ಚನ್. ಅದೇನಾಗುತ್ತೆ, ಡಿಮೆನ್ಷಿಯಾ ಈಗ 100 ಜನಕ್ಕೆ ಇದೆ ಅನ್ಕೊಳ್ಳಿ, ಇನ್ನು 100 ಜನಕ್ಕೆ ಬೇರೆ ಬೇರೆ ದೈಹಿಕ ಕಾಯಿಲೆಗಳಿದೆ ಅನ್ಕೊಳ್ಳಿ. ಆ 100 ಜನ ಡಿಮೆನ್ಷಿಯಾ ಇಲ್ಲದೆ ಇರೋರು ಅವ್ರ ದೈಹಿಕ ಕಾಯಿಲೆಗಳನ್ನ ಚೆನ್ನಾಗಿ ನೋಡ್ಕೋತಾರೆ. ಅವ್ರಿಗೆ ಅರಿವು ಇರುತ್ತೆ, ಅವ್ರಿಗೊಂದು ಅಡ್ವಾಂಟೇಜ್ ಇರುತ್ತೆ, ಅವ್ರಿಗೊಂದು ಸಪೋರ್ಟ್ ಇರುತ್ತೆ. ಡಿಮೆನ್ಷಿಯಾ ಇರೋರಿಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ. ಅವರೇ ನೋಡಿಕೊಂಡು ಅವ್ರು ತಮ್ಮ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಮಾನಸಿಕ ಆರೋಗ್ಯನ ನೋಡ್ಕೋಬೇಕು, ದೈಹಿಕ ಆರೋಗ್ಯನ ನೋಡ್ಕೋಬೇಕು. ಬಟ್ ಅಲ್ಲಿ ಲೇಟರ್ ಸ್ಟೇಜಸಲ್ಲಿ ಅವ್ರನ್ನ ಇನ್ನೊಬ್ರು ನೋಡ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ದೇ ನೀಡ್ ಲಿಟಲ್ ಮೋರ್ ಹೆಲ್ಪ್. ಹಾಗಾಗಿ ಅವ್ರಿಗೆ ಸ್ವಲ್ಪ ಬೇಗ ಡೆಬಿಲಿಟೇಟ್ ಆಗಿ ದೇ ವಿಲ್ ಗೋ ಇನ್ ಟು ಮೋರ್ ಕಾಂಪ್ಲಿಕೇಶನ್ಸ್ ಕಂಪೇರ್ಡ್ ಟು ನಾರ್ಮಲ್ ಪೀಪಲ್ ಹೂ ಗೋ ಇನ್ ಟು ಫಿಸಿಕಲ್ ಇಲ್ನೆಸಸ್. ಎಕ್ಸಾಂಪಲ್, ಈಗ ಅವ್ರಿಗೆ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ ಆದರೆ ಹೀಗೆ ಮಾಡಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಮಾಡ್ಕೊಂಡಿದ್ಬಿಡ್ತಾರೆ ಅಥವಾ ಮರ್ತು ಹೋಗ್ಬಿಡ್ತಾರೆ. ಹಾಗಾಗಿ ಇವ್ರಿಗೆ ಕಾಂಪ್ಲಿಕೇಶನ್ ಜಾಸ್ತಿ, ಡಿಪೆಂಡಬಿಲಿಟಿ ತುಂಬ ಜಾಸ್ತಿ ವಿತ್ ಡಿಮೆನ್ಷಿಯಾ. ನನ್ನ ಪ್ರಕಾರ ನಾನು ಯಾವಾಗಲೂ ಎಲ್ರಿಗೂ ಹೇಳೋದಂದರೆ, ಡಿಮೆನ್ಷಿಯಾ ಶುರು ಆಯಿತು ಅಂದರೆ ಅವ್ರಿಗೆ 10 ವರ್ಷದ ಮಕ್ಕಳು, ಓಕೆ, ನಂತರ ಅದು 5 ವರ್ಷಕ್ಕೆ ಬರುತ್ತೆ, ಆಮೇಲೆ 2 ವರ್ಷಕ್ಕೆ, ಆಮೇಲೆ 1 ವರ್ಷನೂ ಬರ್ಬೋದು. ಯಾಕಂದರೆ ಅವರು ತುಂಬ ಸಿವಿಯರ್ ಆದಾಗ ಬೆಡ್ಡಲ್ಲೇ ಮೂತ್ರ ಮಾಡ್ಕೊಳ್ಳೋ ಸ್ಟೇಜ್ಗೂ ಹೋಗ್ಬಿಡ್ತಾರೆ. ಸೊ ಡಾಕ್ಟರ್, ಇವಾಗ ಡಿಮೆನ್ಷಿಯಾ ಇರುವಂಥ ಸಾಕಷ್ಟು ಕೇಸಸ್ ನೀವು ನೋಡಿರ್ತೀರ ಪೇಷಂಟ್ಸ್. ಅವರ ಕೇರ್ ಟೇಕರ್ಸ್ಗೆ ಸಮ್ ಕೈಂಡ್ ಆಫ್ ಏನಂತ ಹೇಳ್ತಾರೆ, ಒಂದು ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್ ಇವೆಲ್ಲ ಬರೋ ಚಾನ್ಸಸ್ ಸಹಜವಾಗಿ ಇದ್ದೇ ಇರುತ್ತಾ? ಬಿಕಾಸ್ ದಿಸ್ ಇಸ್ burden, right? Like ಬೇಕು ಬೇಡ, how much ever they learn that 100% ನೀವು ಹೇಳ್ತಾರ ಪಾಯಿಂಟ್ ಕರೆಕ್ಟು. ಕೇರ್ ಗಿವರ್ ಬರ್ಡನ್ ಅನ್ನೋ ಒಂದು ಕಾನ್ಸೆಪ್ಟೇ ಇದೆ. ಬಿಕಾಸ್ ಆಫ್ ವಿಚ್ ಅವ್ರನ್ನೂ ನಾವು ಪೇಷಂಟ್ ಅಂದೇ ತಗೊಂಡು ಅವ್ರನ್ನೂ ನಾವು ತುಂಬ ಕೇರ್ಫುಲ್ ಆಗಿ ಅವ್ರ ಕೌನ್ಸಿಲಿಂಗ್ ಮಾಡಿ ಎಜುಕೇಟ್ ಮಾಡಿ ಅವ್ರಿಗೂ ಸಿಂಪಥೈಸ್ ಮಾಡ್ತೀವಿ, ಅವ್ರಿಗೆ ಎಂಪತಿನೂ ಕೊಡಬೇಕು. ಅವ್ರ ಮೆಂಟಲ್ ಹೆಲ್ತ್ ನೋಡ್ಕೊಳ್ಳೇಬೇಕು. ಅವ್ರಿಗೂ ನಾವು ಎಜುಕೇಟ್ ಮಾಡಿ ವಿ ಕೀಪ್ ಚೇಂಜಿಂಗ್ ದೆಮ್ ಸಮ್ಟೈಮ್ಸ್ ಇಫ್ ದ ಫೆಸಿಲಿಟಿ ಇಸ್ ದೇರ್. ಒಂದ್ಸರಿ ಅಮ್ಮ ಬಂದರೆ ಒಂದ್ಸರಿ ಮಗಳು ಬಂದು ನೋಡ್ಕೊಳ್ಳೋ ಥರ, ಆ ಥರ ಬೇರೆ ಏಜೆಂಟ್ನ ಇಟ್ಬಿಟ್ಟು ನೋಡ್ಕೊಳ್ಳೋ ಥರ ಅವ್ರ ಬರ್ಡನ್ ಕಮ್ಮಿ ಮಾಡೋಕ್ಕೆ. ಇಲ್ಲ ಅಂದರೆ ದೇ ವಿಲ್ ಗೋ ಇಂಟು ಡಿಪ್ರೆಷನ್. ಹೋಗಿತ್ತು ಇವ್ರು ಹಿಂಗೆ ನಾವು ನೋಡ್ಕೊತಾನೆ ಇರಬೇಕು, ನಮ್ಮ ಗತಿ ಏನೋ ಅನ್ನೋ ರೀತಿ ಸ್ಟೇಜ್ಗೂ ಬಂದುಬಿಡ್ತಾರೆ. ಆವಾಗ ನಾವು ಅದನ್ನು ಎಜುಕೇಟ್ ಮಾಡಿ ಅವ್ರಿಗೂ ಧೈರ್ಯ ತುಂಬಿ ಏನೇನು ಆಲ್ಟರ್ನೇಟಿವ್ ಆಗಿ ಮಾಡ್ಬೋದು, ಅದಕ್ಕೆ ಏನೇನು ಫೆಸಿಲಿಟೀಸ್ ಕೊಡ್ಬೋದು, ಸದ್ಯಕ್ಕೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಿದ್ರೆ ಇವ್ರ ಟೆನ್ಷನ್ನು ಕಮ್ಮಿ ಆಗುತ್ತೆ, ಅವರು ಸ್ವಲ್ಪ ಆರೋಗ್ಯದಿಂದ ಇರ್ತಾರೆ ಅನ್ನೋದನ್ನು ನೋಡ್ಕೊ. ಅದಕ್ಕೋಸ್ಕರನೇ ಅರ್ಲಿಯರ್ ದೇ ಕಮ್ ಇಟ್ ವಿಲ್ ಬಿ ಮೋರ್ ಹೆಲ್ಪ್. ಕರೆಕ್ಟ್. ಸೊ ಈ ಥರದ್ದು ಯಾವುದೇ ಇಶ್ಯೂಸ್ ಅಂತ ಬಂದಾಗ, ಒಂದು ನ್ಯೂರೋ ಡಿಜೆನರೇಟಿವ್ ಡಿಸೀಸ್ ಇದನ್ನೇ ತಗೊಂಡಾಗ ಅಫ್ಕೋರ್ಸ್ ನೀವು ವಿತ್ ಮೆಡಿಸಿನ್ಸ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಹೇಳ್ತೀರಾ. ಬಟ್ ಈವನ್ ಅದರ್ವೈಸ್ ಈ ಎಲ್ಲವನ್ನು ಹೊರತುಪಡಿಸಿ ಬ್ರೈನ್ ಹೆಲ್ತ್ಗೆ ನೀವೊಂದು ಟಾಪ್ 3 ಫುಡ್ಸ್ ಹೇಳಬೇಕು ಅಂದರೆ ಇಸ್ ಇಟ್ ಪಾಸಿಬಲ್? 3 ಫುಡ್ಸ್ ಅಂದರೆ ನಾವು ಹೇಳೋದು ಅಂತಂದರೆ, ಈಗ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಫುಡ್ ಯಾವುದೇ ಇರಲಿ, ನ್ಯೂಟ್ರಿಷನ್ ಎಲ್ಲ ಇರೋವಂಥ ಫುಡ್ ತೊಗೋಬೇಕು. ತುಂಬ ಜನ ನಾನ್ ವೆಜ್ ಅಂದರೆ ನಾನ್ ವೆಜ್ಜೇ ತೊಗೊಂಡ್ಬಿಡ್ತಾರೆ. ವೆಜಿಟೇರಿಯನ್ಸು ತಮ್ಮ ವಿಟಮಿನ್ B12 ಡಿಫಿಷಿಯನ್ಸಿ ಬಗ್ಗೆ ನೋಡ್ಕೊಳ್ಳೋದೇ ಇಲ್ಲ, ವಿಚ್ ಈಸ್ ಯೂಶಲಿ ಲ್ಯಾಕಿಂಗ್. ಸೊ ಇವರು ಈ ಸಪ್ಲಿಮೆಂಟ್ ತೊಗೋಬೇಕು. ಅವ್ರು ಸ್ವಲ್ಪ ವೆಜಿಟೇರಿಯನ್ ಫುಡ್ನ ಆ್ಯಡ್ ಮಾಡಬೇಕು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಫುಡ್ಡಲ್ಲಿ ಇರೋದ್ರಿಂದ ಎಲ್ಲ ನ್ಯೂಟ್ರಿಷನ್ಸು, ಎಸ್ಪೆಷಲಿ ವಿಟಮಿನ್ B12 ಆಗಲಿ, ವಿಟಮಿನ್ A ಆಗಲಿ, ವಿಟಮಿನ್ C ಆಗಲಿ ಎಲ್ಲ ಸಿಗುತ್ತೆ. ಆಮೇಲೆ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಎಷ್ಟೊಂದು ಸರಿ ತೊಂದರೆನೂ ಕೊಡುತ್ತೆ. ಸೊ ಆ ಥರದ್ದು ಫುಡ್ ಹ್ಯಾಬಿಟ್ಸ್ನ ಚೆನ್ನಾಗಿ ಇಟ್ಕೊಂಡ್ರೆ, ಎಸ್ಪೆಷಲಿ ನನ್ನ ಒಂದು ಇದೇ ಹೇಳ್ಬೇಕಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆರ್ ಬೆಸ್ಟ್. ಓಕೆ, ಅದನ್ನು ಆ್ಯಡ್ ಮಾಡ್ಕೋಬೇಕು ಫುಡ್ ಜೊತೆಗೆ, ಇನ್ ವಾಟ್ ಎವರ್ ವೇ ಯು ಕ್ಯಾನ್. ಓಕೆ, ಫ್ರೂಟ್ಸ್ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಆ್ಯಂಡ್ ಡಾಕ್ಟರ್ ಹೇಳ್ತಾರಲ್ಲ, ಅಂದರೆ ಯೂಶಲಿ ನಾವು ಒನ್ ಪಾರ್ಟ್ ಆಫ್ ದ ಬ್ರೈನ್ಗೆ ಮಾತ್ರನೇ ಜಾಸ್ತಿ ವರ್ಕ್ ಕೊಡ್ತೀವಿ ಅಂತ. ಸೊ 2 ಪಾರ್ಟ್ಸ್ ಆಫ್ ಬ್ರೈನ್ ಅಥವಾ ಎಂಟೈರ್ ಬ್ರೈನ್ನ ನಾವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟಾ? ಅದು ಡಸ್ ಇಟ್ ಹೆಲ್ಪ್ ವಿತ್? ಅದಕ್ಕೆ ಡೈರೆಕ್ಟಾಗಿ ಇದು ಕನೆಕ್ಷನ್ ಇಲ್ಲ ಅಥವಾ ಹೌದು ಅಂತ ಹೇಳೋಕ್ಕೆ ನನ್ನ ಹತ್ರ ಯಾವುದೋ ಎವಿಡೆನ್ಸ್ ಇಲ್ಲ. ಬಟ್ ಏನು ಅಂತಂದರೆ, 2 ಬ್ರೈನ್ ಆ್ಯಕ್ಟಿವ್ ಇಟ್ಕೊಳ್ಳೋದ್ರಿಂದ ಇಂಟೆಲೆಕ್ಚುಯಲಿ ಸ್ಟ್ರಾಂಗ್ ಇರ್ತಾರೆ, ಎಮೋಷ್ನಲಿನೂ ಸ್ಟ್ರಾಂಗ್ ಆಗ್ತಾರೆ. ಒಂದು ಎಮೋಷ್ನಲ್ ಬ್ರೈನ್, ಒಂದು ಇಂಟೆಲೆಕ್ಚುಯಲ್ ಬ್ರೈನ್ ಅಂತ ಹೇಳ್ತೀವಿ. 2 ಆ್ಯಕ್ಟಿವ್ ಇದ್ದಾಗ ಕನೆಕ್ಟಿವಿಟಿ ಸ್ಟ್ರಾಂಗ್ ಇರುತ್ತೆ, ಸ್ವಲ್ಪ ಚಾನ್ಸಸ್ ಕಮ್ಮಿ ಆಗ್ಬೋದು. ಅದನ್ನ ಹೇಳ್ದಂಗೆ ಬ್ರೈನ್ ಎಕ್ಸಸೈಸಸ್ ಏನೇ ಇದ್ರೂ ನ್ಯೂರಲ್ ಕಲೆಕ್ಷನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಸ್ಟ್ರಾಂಗ್ ಮಾಡ್ತಾ ಹೋದಾಗ ಈ ಥರದ ಸಮಸ್ಯೆಗಳು ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು ಹೊರತು ಥಿಯರಿ ಇದು 100% ಹೇಳೋಕ್ಕಾಗಲ್ಲ. ಬಟ್ ಹೇಗೆ 2 ಪಾರ್ಟ್ಸ್ ಆಫ್ ಬ್ರೈನ್ ಆ್ಯಕ್ಟಿವ್ ಆಗಿ ಇಟ್ಕೋಬಹುದು? ಹೀಗೆ ಈಗ ನೋಡಿ, 2 ಕಡೆ ಅಂದರೆ ಯೂಶಲಿ ನಾವು ಇಂಟೆಲೆಕ್ಚುಯಲ್ಸಲ್ಲಿ ಲೆಫ್ಟ್ ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ. ನಾವು ಬುದ್ಧಿಮತ್ತೆ ಆಗಲಿ, ಓದೋದಲ್ಲಿ ಕೆಲವೊಂದು ವಿಷಯಗಳನ್ನಾಗಲಿ ತಿಳ್ಕೊಳ್ಳೋದು, ಅದನ್ನು ಅನಲೈಸ್ ಮಾಡೋದು, ಅದೆಲ್ಲ ಆಯಿತು. ರೈಟ್ ಬ್ರೈನಲ್ಲಿ ಏನಿರುತ್ತೆ ಅಂದರೆ ಮ್ಯೂಸಿಕ್ಕು, ಡ್ಯಾನ್ಸು, ಯೋಗ, ಮೆಡಿಟೇಷನ್ನು, ರಿಲ್ಯಾಕ್ಸೇಷನ್ನು, ಹಾಡು, ಸಮಾಜಮುಖಿ ಕೆಲಸಗಳು, ಇದರಲ್ಲೆಲ್ಲ ತುಂಬ ಇರುತ್ತೆ. ಆಮೇಲೆ ಆರ್ಟು, ಇದೆಲ್ಲ ತುಂಬ ಇರುತ್ತೆ.
ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋಕೆ ಐಡೆಂಟಿಫೈ ಮಾಡ್ಕೋಬೇಕು. ಈಗಿನ ಸಿಸ್ಟಮಲ್ಲಿ ರೈಟ್ ಬ್ರೈನ್ ಇಶ್ಯೂಸ್ನ ಐಡೆಂಟಿಫೈ ಮಾಡೋಕ್ಕೆ ತುಂಬ ಕಡಿಮೆ ಫೆಸಿಲಿಟೀಸ್ ಇದೆ. ಓಕೆ. ಸೊ ಇಫ್ ದೇ ವರ್ಕ್ ಆನ್ ಇಟ್, ದೇ ಕ್ಯಾನ್ ಐಡೆಂಟಿಫೈ ಅಂಡ್ ದೇ ಕ್ಯಾನ್ ಪ್ರೊಪೆಲ್ ದೆಮ್ಸೆಲ್ಸ್ ಇನ್ ದಟ್ ವಿಲ್ ಮೇಕ್ ದೆಮ್ ಫೀಲ್ ಗುಡ್ ಫಿನಾಮಿನಾ ಜಾಸ್ತಿ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿನೂ ಒನ್ ಆಫ್ ದ ರೀಸನ್ ಆಗಿರಬಹುದು, ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿರಬಹುದು ಅಂದ್ರಿ. ಅಂಥವ್ರು ಯಾವ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ದೇ ಕ್ಯಾನ್ ಗೆಟ್ ಟು ನೋ? ಯೂಶಲಿ ಈಗ ಹೊಸದಾಗಿ ಕೆಲವೊಂದು ಟೆಸ್ಟ್ಗಳು ಬಂದಿದೆ, ಬಟ್ ಸ್ಟಿಲ್ ಇಟ್ ಈಸ್ ಇನ್ ರಿಸರ್ಚ್ ಸ್ಟೇಜ್. ಇಂಡಿಯಾದಲ್ಲಿ ಇಂಥದೇ ಟೆಸ್ಟ್ ಮಾಡಿದ್ರೆ ನಾವು ಡಿಮೆನ್ಷನ್ನ ಕಂಡುಹಿಡಿಬೋದು ಅನ್ನೋದು ಕಮ್ಮಿ ಚಾನ್ಸಸ್ ಇದೆ. ಬಟ್ ಏನಂದರೆ ಲಿಪಿಡ್ ಪ್ರೊಫೈಲ್ ಅಂತ ಮಾಡಿದ್ರೆ ತುಂಬ ಲಿಪಿಡ್ಸ್ ಇದ್ದರೆ ಅದರಿಂದನೂ ಸ್ವಲ್ಪ ಕೆಲವೊಬ್ರಿಗೆ ಸಮಸ್ಯೆ ಕಾಣುತ್ತೆ. ಅಥವಾ ದೈಹಿಕ ಸಮಸ್ಯೆಗಳು, ಲಿವರ್ ಫಂಕ್ಷನ್ ಸರಿ ಇಲ್ಲ, ರೀನಲ್ ಫಂಕ್ಷನ್ ಸರಿ ಇಲ್ಲ, ಥೈರಾಯ್ಡ್ ಸಮಸ್ಯೆ ಇದೆ, ಅಥವಾ ಬೇರೆ ಯಾವುದೋ ಒಂದು ದೈಹಿಕ ಸಮಸ್ಯೆಯಿಂದ ಮಾತ್ರೆ ತಗೋತಾ ಇದ್ದಾರೆ, ತುಂಬ ದಿವಸದಿಂದ ಅವರು ಆಕ್ಟಿವ್ ಆಗಿಲ್ಲ, ಇಂಥವ್ರಿಗೆ ಬೇಗ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ಅಲರ್ಟ್ ಆಗಿ ಅದರ ಬಗ್ಗೆ ನಾವು ಪ್ರೋಆಕ್ಟಿವ್ ಆಗಿ ಸ್ವಲ್ಪ ನೋಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಂದು ಕಡೆ ಸಬ್ ಕಾರ್ಟಿಕಲ್ ಟ್ಯೂಮರ್ಸ್ ಅಂತ ಬರುತ್ತೆ. ಕೆಲವೊಬ್ಬರಿಗೆ ಸೀಜರ್ಸ್ ಅಂದರೆ ಫಿಟ್ಸ್ ಕಾಯಿಲೆ ಅಂತ ಇರುತ್ತೆ. ಫಿಟ್ಸ್ ಕಾಯಿಲೆ ಇರೋರಿಗೆ, ಟ್ಯೂಮರ್ಸ್ ಇರೋರಿಗೆ ಮೆಮೊರಿ ಇಶ್ಯೂಸ್ ಸ್ವಲ್ಪ ಬೇಗ ಬರೋ ಚಾನ್ಸಸ್ ಇರುತ್ತೆ. ದ್ಯಾಟ್ ಮೇ ಗೆಟ್ ಕನ್ವರ್ಟೆಡ್ ಇನ್ ಟು ಮೆಮೊರಿ ಇಶ್ಯೂಸ್ ಲೇಟರ್ ಫಾರ್ ಲಾಂಗರ್ ಡ್ಯೂರೇಷನ್. ಬಟ್ ಈ ಅರ್ಲಿ ಫೈಂಡ್ ಔಟ್ ಮಾಡೋಕ್ಕೆ MRI ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಲ್ಲಿ ಕೆಲವೊಂದ್ಸರಿ ಅಟ್ರೋಪಿ, ವೆಂಟ್ರಿಕ್ಯುಲರ್ ಎನ್ಲಾರ್ಜ್ಮೆಂಟ್ ಅನ್ನೋ ಕೆಲವೊಂದು ಫೈಂಡಿಂಗ್ಸ್ ಇರುತ್ತೆ. ಅದು ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ಬಟ್ ಫಸ್ಟಿಗೆ ಕಾಣಿಸೋದಿಲ್ಲ. ಅದು ಒಂದು ಸ್ಟೇಜ್ ಒಂದು ಸ್ವಲ್ಪ ದಿವಸ ಆದಮೇಲೆ ಕಾಣಿಸ್ಕೊಡುತ್ತೆ. ಮಿನಿಮಮ್ ಡಯಾಗ್ನೋಸ್ ಮಾಡೋಕ್ಕೆ 6 ತಿಂಗಳು ಸಿಂಪ್ಟಮ್ಸ್ ಇರಬೇಕು ಅಂತ ಹೇಳ್ತೀವಿ. 1 ದಿವಸ 2 ದಿವಸ 1 ತಿಂಗಳು ಬಂದರೂ ನಾವು ಅದನ್ನು ತಗೊಳ್ಳೋದಿಲ್ಲ. ಅದರಲ್ಲಿ ಮತ್ತೆ ಸೂಡೋ ಡಿಮೆನ್ಷಿಯಾ ಅಂತ ಬರುತ್ತೆ. ಸೂಡೋ ಡಿಮೆನ್ಷಿಯಾ ಅಂದರೆ ಯಾರೊಬ್ಬ ವ್ಯಕ್ತಿ 50ನೇ ವರ್ಷಕ್ಕೆ ಡಿಪ್ರೆಷನಲ್ಲಿದ್ದು ನಂಗೆ ಮೆಮೊರಿ ಇಶ್ಯೂ ಇದೆ ಅಂತ ಬಂದರೆ ಅದನ್ನು ನಾವು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡೋದಿದ್ರೆ ಡಿಮೆನ್ಷಿಯಾ ಅನ್ಕೊಂಡ್ಬಿಡ್ತೀವಿ. ಬಟ್ ಅವ್ರಿಗೆ ಡಿಪ್ರೆಷನ್ ಇರುತ್ತೆ, ಡಿಪ್ರೆಷನ್ ಟ್ರೀಟ್ಮೆಂಟ್ ಕೊಟ್ಟರೆ ಹೋಗ್ಬಿಡುತ್ತೆ. ಓಕೆ. ಅದು ಸೂಡೋ ಡಿಮೆನ್ಷಿಯಾ ಅನ್ನೋ ಕಾನ್ಸೆಪ್ಟ್. ಸೊ ಹಾಗೆ ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ಇನ್ ಆಲ್ ದ ಆ್ಯಂಗಲ್ಸ್ ಆ್ಯಂಡ್ ಇಂಡಿವಿಜುವಲ್ ಬೇಸಿಸ್ ಮೇಲೆ ಅದು ವರ್ಕ್ ಮಾಡಬೇಕು. ಸರ್, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ನೋಡಿ, ಎಷ್ಟೆಲ್ಲ ಇಶ್ಯೂಸ್ ಇದೆ ವೆನ್ ಇಟ್ ಕಮ್ಸ್ ಟು ನಮ್ಮ ಮೆಂಟಲ್ ಹೆಲ್ತ್. ಬಟ್ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಿದ್ದಾರೆ ಅಂದರೆ ತಲೆ ಸರಿ ಇಲ್ಲ ಅನ್ನೋ ಥರ ಬ್ಲೇಮ್ ಮಾಡ್ತಾರೆ. ಬಟ್ ಎಷ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ, ಇದನ್ನು ಇನ್ಡೆಪ್ತ್ ಡೀಟೇಲ್ ನೋಡಿದಾಗ ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ರಿಸಲ್ಟ್ ಇನ್ ಡೆತ್ ಆಲ್ಸೋ ಅಂತ ಗೊತ್ತಾಯಿತು. ಯಾಕೆ ಹೇಗೆ ಅಂತ ಕಾಂಪ್ಲಿಕೇಶನ್ಸಲ್ಲಿ ನಾವು ಮಾತಾಡಿದ್ವಿ. ಡಿಮೆನ್ಷಿಯಾದಲ್ಲೂ ಕಾಂಪ್ಲಿಕೇಶನ್ಸ್. ಡಿಮೆನ್ಷಿಯಾದಲ್ಲಿ ನೀವು ಈಗ ಮನೆಯಲ್ಲಿ ಅಜ್ಜಿಯರ್ನ ಅಥವಾ ಅಜ್ಜಂದ್ರನ್ನ ಬಿಟ್ಟು ಹೋಗ್ತಾರೆ. ಹೋದಾಗ ಇವ್ರು ಗ್ಯಾಸ್ ಆನ್ ಮಾಡ್ತಾರೆ, ಮರ್ತು ಹೋಗ್ಬಿಡ್ತಾರೆ ಗ್ಯಾಸ್ ಆಫ್ ಮಾಡೋದು. ಮನೆಯವ್ರು ಬಂದು ಜಗಳ ಮಾಡಿ ಗಲಾಟೆ ಮಾಡಿ ನಿಂಗೆ ಬುದ್ಧಿ ಇಲ್ಲ, ವಯಸ್ಸಾಗಿದೆ ಅಂತ ಬೈದು ಬಿಡ್ತಾರೆ. ಡಿಮೆನ್ಷಿಯಾದ ಜೊತೆಗೆ ಡಿಪ್ರೆಷನ್ನು ಅಂಟ್ಕೊಳ್ಳುತ್ತೆ. ಅವ್ರಿಗೆ ಗಿಲ್ಟ್ ಫೀಲಿಂಗ್ ಬರುತ್ತೆ, ನಾವೇನು ತಪ್ಪು ಮಾಡೋದು, ಏನೋ ಒಂಚೂರು ಮರ್ತು ಹೋದ್ರೆ ಯಾಕೆ ಹಿಂಗೆ ಹೇಳೋರು. ಬಟ್ ಅವ್ರು ತಪ್ಪಿರಲ್ಲ, ಅವ್ರಿಗೆ ಸಮಸ್ಯೆ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಇನ್ನೂ ಒಂದು ಸರಿ ಯಾವುದೋ ಏನೋ ಒಂದು ಟೀ ಕಪ್ಪು ಇಲ್ಲೆಲ್ಲೋ ಇಟ್ಟಿರ್ತಾರೆ, ಅದನ್ನ ಅಲ್ಲೇ ಬಿಟ್ಟು ನಾನು ಟೀನೇ ಕೊಟ್ಟಿಲ್ಲ, ನೀನು ಟೀ ಕೊಡು ಅಂತ ಬರ್ತಾರೆ. ಈಗ ತಾನೇ ಟೀ ಕುಡಿದಿದ್ರೆ ಮತ್ತೆ ಕೇಳ್ತಿದ್ರೆ ಅಂತ ಜಗಳ ಶುರುವಾಗುತ್ತೆ. ನಾನು ಹೇಳ್ತಿರೋದು ಸಣ್ಣ ಸಣ್ಣ ವಿಷಯಗಳು ಎಲ್ಲಿವರೆಗೂ ಹೋಗ್ಬೇಕಾದ್ರೂ ಹೋಗ್ಬೋದು. ಆಮೇಲೆ ಏಜ್ ಇದ್ದಾಗ ಸೆನ್ಸಿಟಿವ್ ಜಾಸ್ತಿ ಇರ್ತಾರೆ, ಫುಲ್ ಎಮೋಷ್ನಲ್ ಬ್ಲ್ಯಾಂಕ್ ಆಗಿರಲ್ಲ ಅವ್ರು. ಮೆಮೊರಿ ಇಶ್ಯೂಸ್ ಇನಿಷಿಯಲಿ ತೊಂದರೆ ಆದಾಗ ಇಮೋಷ್ನಲ್ ಇಂಟೆಲಿಜೆನ್ಸ್ ಇರುತ್ತೆ, ಇನ್ನೂ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ನಾನೇನು ತೊಂದರೆ ಇಲ್ದೇ ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ರೆ ಅನ್ನೋ ಗಿಲ್ಟ್ ಫೀಲಿಂಗು, ಡಿಪ್ರೆಷನ್ನು ಆಗೋ ಚಾನ್ಸಸ್ ಇರುತ್ತೆ. ತುಂಬ ಮೆಮೊರಿ ಇಶ್ಯೂಸ್ ಆದರೆ ನಾನು ಎಕ್ಸಾಂಪಲ್ ಯಾವಾಗಲೂ ಕೊಡ್ತಿರ್ತೀನಿ. ಕನ್ನಡ ಪಿಕ್ಚರು ಗೋಧಿ ಬಣ್ಣ ಸಾಧಾರಣ ಮೈಕ್ರೋ, ಅದರಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಅಡ್ರೆಸ್ ಗೊತ್ತಿರಲ್ಲ, ಒದ್ದಾಡ್ತಾರೆ. ಮನೆಯವ್ರು ತುಂಬ ಕೇರ್ಫುಲ್ ಆಗಿದ್ದರೆ ಅದರ ಬಗ್ಗೆ ಇದಿರುತ್ತೆ. ಇಲ್ಲ ಅಂದರೆ ನಾವು ನಮ್ಮ ಜೀವನ ಮಾಡ್ಕೋಬೇಕು, ಇವ್ರನ್ನೂ ನೋಡ್ಕೋಬೇಕು ಅನ್ನೋ ಡಿಸ್ಟ್ರೆಸ್ಸೇ ಜಾಸ್ತಿ ಇರುತ್ತೆ. ಆ ಸ್ಟೇಜ್ ಬರಬಾರ್ದು ಅಂದರೆ ಅರ್ಲಿಯರ್ ಇಂಟರ್ವೆನ್ಷನ್ಸ್ ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಭಾಳ ಕರೆಕ್ಟ್. ಆ್ಯಂಡ್ ಈ ಸೋಷಿಯಲ್ ಸ್ಟಿಗ್ಮಾಗೆ ಒಂದು ಫುಲ್ ಸ್ಟಾಪ್ ಹಾಕೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಮಡಿವಂತಿಕೆ ಅಂತ ಏನು ಮಾತಾಡ್ತೀವಿ, ಒಂದೇನಂದ್ರೆ ಹೈಯೆಸ್ಟ್ ಪ್ರೈವಸಿ ವಿಲ್ ಬಿ ಪ್ರೊಟೆಕ್ಟೆಡ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಯೋರ್ ಡಿಪಾರ್ಟ್ಮೆಂಟ್. 4 ಗೋಡೆ ಮಧ್ಯೆ ಇರುತ್ತೆ ನಿಮ್ಮ ಹತ್ರ. ಯಾರೇ ಬಂದು ಬಂದರೂ ನಾವು ಅವ್ರಿಗೆ ತಕ್ಕಂಗೆ ಮಾತಾಡಿ ಅವ್ರ ವಿಷಯಗಳನ್ನ ನಾವು ಸೀಕ್ರೆಟ್ ಆಗೇ ಇಡ್ತೀವಿ. ಯಾಕಂದ್ರೆ ಅದು ಅವ್ರ ಪರ್ಸನಲ್ ಇಶ್ಯೂಸ್ ಅಷ್ಟೇ ಇರುತ್ತೆ. ಬಟ್ ಬಂದರೆ ಬಹಳ ಒಳ್ಳೆಯದು. ಎಷ್ಟೊಂದು ಸರಿ ಪೇಷಂಟ್ ಬರಲ್ಲ ಅಂತ ಫ್ಯಾಮಿಲಿ ಬರಲ್ಲ, ಬಟ್ ಫ್ಯಾಮಿಲಿ ಬಂದರೆ ಎಜುಕೇಟ್ ಮಾಡಿ ಅವ್ರಿಗೆ ಹೇಗೆ ನೋಡ್ಬೇಕು. ಎಷ್ಟೊಂದು ಜನ ಫ್ಯಾಮಿಲಿಗೆ ನಾವು ಬರೀ ಎಜುಕೇಟ್ ಮಾಡಿ ಅದರಿಂದ ಮ್ಯಾನೇಜ್ ಮಾಡ್ತಾ ಇರ್ತೀವಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಅಬೌಟ್ ವೆರಿ ಲಿಟಲ್ ಡಿಸ್ಕಸ್ಡ್ ಅಥವಾ ವೆರಿ ಲಿಟಲ್ ನೋನ್ ಥಿಂಗ್ ಕಾಲ್ಡ್ ಆಸ್ ಡಿಮೆನ್ಷಿಯಾ, ನ್ಯೂರೋಡಿಜನರೇಟಿವ್ ಡಿಸೀಸ್ ಕಾಲ್ಡ್ ಆಸ್ ಡಿಮೆನ್ಷಿಯಾ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು.